ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಮತ್ತಾಯ ಪತ್ರಿಕೆ 5ನೇ ಅಧ್ಯಾಯ 47ರಲ್ಲಿ ನಾವು ನೋಡುತ್ತೇವೆ. ಇದಲ್ಲದೆ ನೀವು ನಿಮ್ಮ ಸಹೋದರರನ್ನು ಮಾತ್ರ ವಂದಿಸಿದರೆ ಬೇರೆಯವರಿಗಿಂತ ಹೆಚ್ಚೇನು ಮಾಡಿದಂತಾಯಿತು. ಅದರ ನಂತರ ನೋಡ್ತೇವೆ, ಸುಂಕದವರು ಸಹ ಹಾಗೆ ಮಾಡುತ್ತಾರಲ್ಲವೇ. ಇಲ್ಲಿ ನೋಡಿ, ನಾವು ನಮ್ಮನ್ನು ಪ್ರೀತಿಸುವವರನ್ನಷ್ಟೇ ಪ್ರೀತಿಸಿದರೆ ಅದರಲ್ಲಿ ಏನಾದರೂ ವಿಶೇಷ ಇದೆಯಾ? ನನ್ನನ್ನು ಪ್ರೀತಿಸ್ತಾರೆ, ನಾನು ಅವರನ್ನು ಪ್ರೀತಿಸ್ತೇನೆ. ಏನಾದರೂ ವಿಶೇಷ ಉಂಟಾ? ಇಲ್ಲ. ಇಲ್ಲಿ ಸುಂಕ ವಸೂಲಿ ಮಾಡುವವರು, ಕೊಲೆಗಾರರಂಥ ಕೆಟ್ಟ ಪಾಪಿಗಳು, ಸುಳ್ಳು ಧರ್ಮಗಳನ್ನು ಅನುಸರಿಸುವವರು, ಇತರ ಗುಂಪುಗಳ ಜನರು ಅದನ್ನೇ ಸಹ ಮಾಡುತ್ತಾರೆ. ಆದ್ದರಿಂದ ನೀವು ನಿಮ್ಮ ಸ್ನೇಹಿತರು, ನಿಮ್ಮ ಸಹೋದರರಿಗೆ ಮಾತ್ರ ಶುಭ ಹಾರೈಸಿದರೆ ನೀವು ಅನ್ಯ ಜನರಿಗಿಂತ ವಿಶೇಷವಾದವರಲ್ಲ. ಅಂದರೆ ಅವರಿಗೂ ನಿಮಗೂ ವ್ಯತ್ಯಾಸಗಳಿಲ್ಲ. ಅದಕ್ಕೆ ಕರ್ತನ ಹೇಳೋದೇನಪ್ಪ ಅಂದರೆ, ನಾವು ನಮ್ಮನ್ನು ಪ್ರೀತಿಸುವವರನ್ನಷ್ಟೇ ಪ್ರೀತಿಸಿದರೆ ಅದರಲ್ಲಿ ಯಾವ ಅರ್ಥವೂ ಇಲ್ಲ, ವ್ಯತ್ಯಾಸವೂ ಇಲ್ಲ. ಅದಕ್ಕೆ ನೀವು ಯಾವಾಗಲಾದರೂ ನಿಮಗೆ ಶುಭ ಹಾರೈಸಿದವರ ಬಳಿಗೆ ಹೋಗಿ ಅವರಿಗೆ ಶುಭ ಹಾರೈಸಿದ್ದೀರಾ? ನಾವು ಅನೇಕ ಬಾರಿ ಅದನ್ನು ಮಾಡಿದ್ದೇವೆ. ನಾವು ಕರ್ತನ ಸೇವಕರಾಗಿರುವವರು ಅನೇಕ ಜನರಿಗೆ ಶುಭವಾರ್ತೆಯನ್ನು ಸಾರುವಂಥವು. ನಾವು ಅಸಮಾಧಾನದ ನಡುವೆ ಅಸಂಖ್ಯಾತ ಜನರನ್ನು ನಾವು ಕರ್ತನ ಪಾದದ ಸನ್ನಿಧಾನಕ್ಕೆ ನಡೆಸುವುದು ಬಹಳ ಮುಖ್ಯ. ನಿಮ್ಮನ್ನು ವಂದಿಸಲು ಬಯಸದವರನ್ನು ವಂದಿಸಿ, ನಿಮಗೆ ಅವರ ವಿಷಯದಲ್ಲಿ ಯಾವುದೇ ವಿರೋಧ ಇಲ್ಲ ಅನ್ನುವಂಥದ್ದನ್ನು ತೋರಿಸಿರಿ. ಇದು ಅಭ್ಯಾಸ ಮಾಡಿಕೊಳ್ಳೋಣ. ಶತಶತಮಾನಗಳಿಂದ ದೇವರ ವಾಕ್ಯದ ಸತ್ಯಾಂಶಗಳನ್ನು ಅರಿತಂಥವರು ಅವರನ್ನು ಪ್ರೀತಿಸುವವರನ್ನೇ ಪ್ರೀತಿಸುವುದಕ್ಕೆ ಸ್ಥೀಮಿತ ಮಾಡಿಕೊಂಡು ಬಿಟ್ಟಿದ್ದಾರೆ. ಆದರೆ ಕರ್ತನು ಹೇಳುವಂಥದ್ದೇನೆಂದರೆ, ನಿಮ್ಮನ್ನು ವಂದಿಸಲು ಬಯಸದೇ ಇರುವಂಥವರಿಗೆ ಅವರಿಗೆ ನೀವು ವಂದಿಸಿ. ಈ ಪ್ರಪಂಚದಲ್ಲಿ ದೇವರ ಪ್ರೀತಿಯನ್ನು ಸಾರಿ. ಮತ್ತಾಯ ಪತ್ರಿಕೆ 5ನೇ ಅಧ್ಯಾಯ 44 ಹೇಳೋದೇನಪ್ಪ ಅಂದರೆ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಶಪಿಸುವವರನ್ನು ಆಶೀರ್ವದಿಸಿರಿ, ನಿಮ್ಮನ್ನು ಹಾಗೆ ಮಾಡುವವರಿಗೆ ಒಳ್ಳೆಯದನ್ನು ಮಾಡಿರಿ, ನಿಮ್ಮನ್ನು ನಿಂದಿಸುವವರಿಗೆ ಹಿಂಸಿಸುವವರಿಗೆ ಪ್ರಾರ್ಥಿಸಿ. ಮೊದಲನೇದಾಗಿ ನಾವೇನು ಮಾಡಬೇಕಂತಂದರೆ, ನಮ್ಮ ವೈರಿಗಳನ್ನು ನಾವು ಪ್ರೀತಿಸೋಣ. ನಮ್ಮನ್ನು ದ್ವೇಷಿಸುವವರನ್ನು ನಾವು ಪ್ರೀತಿಸೋಣ. ಎರಡನೇದು, ಯಾರು ನಿಮ್ಮನ್ನು ಶಪಿಸ್ತಾರೆ ಅವರನ್ನು ನೀವೇನು ಮಾಡಿ ಆಶೀರ್ವದಿಸಿ, ಮನದಾರೆ ಆಶೀರ್ವದಿಸಿ. ಮೂರನೇದು, ನಿಮ್ಮನ್ನು ಯಾರು ಹಾಗೆ ಮಾಡ್ತಾರೆ ಅವರಿಗೆ ನೀವು ಒಳ್ಳೆಯದನ್ನು ಮಾಡಿ. ನಾಲ್ಕನೇದು, ನಿಮ್ಮನ್ನು ಯಾರು ನಿಂದಿಸ್ತಾರೋ, ಯಾರು ಹಿಂಸೆಗೆ ಗುರಿ ಮಾಡ್ತಾರೋ ಅವ್ರಿಗಾಗಿ ಪ್ರಾರ್ಥಿಸಿ. ಆಗ ಒಂದು ಅದ್ಭುತವನ್ನು ನೀವು ನೋಡುವುದಕ್ಕೆ ಆ ಸ್ಥಳದಲ್ಲಿ ಸಾಧ್ಯ ಆಗ್ತದೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಯೇಸುವೆ, ಈ ಮುಂಜಾನೆ ಸಮಯದಲ್ಲಿ ಸ್ವಾಮಿ ನಿಮ್ಮ ಪಾದದ ಸನ್ನಿಧಾನಕ್ಕೆ ಬಂದು ಬೇಡ್ತಾ ಇದ್ದೇನೆ ಸ್ವಾಮಿ. ದೇವರೇ ಮನ್ನಿಸಪ್ಪ. ದೇವರೇ, ನಮಗೆ ಮಾಡುವವರನ್ನು ನಾವು ಮನ್ನಿಸುವಂಥ ಹೃದಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ದ್ವೇಷಿಸುವವರನ್ನು ಮನ್ನಿಸುವುದಕ್ಕೆ ಹೃದಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ನಾನು ಮನ್ನಿಸ್ತೇನೆ ದೇವರೇ. ನನಗೆ ನನ್ನ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಅಹಿತಕರ ಘಟನೆಗಳನ್ನು ಮಾಡಿದಂಥ ಸಮಸ್ತವನ್ನು ಮನ್ನಿಸುವುದಕ್ಕೆ
ನನಗೆ ಹೃದಯವನ್ನು ಕೊಡು. ಈ 7 ಲ್ಯಾಂಪ್ ಚಾನಲ್ ನೋಡ್ತಾ ಇರ್ತಕ್ಕಂಥ ಮಕ್ಕಳಿಗೂ ಆ ಹೃದಯವನ್ನು ಕೊಡು. ಮಕ್ಕಳನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್. ಹಲ್ಲೆಲೂಯಾ.